ಅಂತ ಹೇಳ್ಬೇಕು. ಅದು ಸಿಗ್ಬೇಕು ಅದರ ಆಧಾರ್ ಕಾರ್ಡು ಅವು ಇವೆಲ್ಲ ನಿಮ್ಗೆ ಗೊತ್ತದ ಮಾಡಿಕೊಂಡು ಮಾಡಿ ನಿಮ್ಮ ಹೆಸರಿಗೆ ಭೂಮಿಗಳು ಮೊದಲು ಮಾಡ್ಕೊಳಕ್ಕೆ ರೈತರಿಗೆ ಕಲೀಲಿ. ಇದು ಭಾಳ ಮಹತ್ವದ. ಯಾಕಂದ್ರೆ ಅಲ್ಲೇ ಚಿಕ್ಕಾಡಿರ್ತಾವೆ, ಅಂಥವ್ರು ಜಗಳ ಇರ್ತಾವೆ, ಮತ್ತೇನು ಇರ್ತವೆ, ಏನೇನೋ ಆಗಿ ಮುಂದೆ ಹೋಗ್ತಿರ್ತಾವೆ. ಅದಕ್ಕೆ ಕ್ಲಿಯರಾಗಿ ಉತ್ತಾರದಲ್ಲಿ ಯಾರ್ಯಾರು ಕಾರ್ಡ್ ಹೊಡ್ಕೊಂಡು ತಮ್ಮ ಬೇರೆ ಮಾಡ್ಕೊಳ್ಳೋ ಜೊತೆಗೆ ಎಲ್ಲನೂ ಕ್ಲಿಯರ್ ಇಟ್ಟರೆ ನಿಮಗೆ 40,000 ಸಿಗುತ್ತೆ. ಅವತ್ತು ಅದು 1 ಲಕ್ಷ ಮಾಡೋ ಸಲುವಾಗಿ ಹೋರಾಟ ಮಾಡಲಿಕ್ಕೆ ತೀವ್ರತೆಯನ್ನು ತೊಗೊಳ್ತಾ ಇದ್ದಾರೆ. ಎಲ್ಲ ಕಡೆ ಭೇಟಿ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ. ಒಳ್ಳೆ ರಿಪೋರ್ಟ್ ಬರ್ತಾ ಇದ್ದಾವೆ, ಜನನೂ ಮಾತಾಡ್ತಾ ಇದ್ದಾರೆ, ಇಲ್ಲರಿ ಒಳ್ಳೆ ಓಡಾಡಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅವರು ಓಡಾಡ್ತಾ ಇದ್ದಾರೆ. ಅದ್ರ ಒಟ್ಟು ಮೂಮೆಂಟ್ ಆಗಲಿ. ಈ ಉದ್ದೇಶ ಅಷ್ಟೇ. ಈ ದೇಶದ ಅತಿ ಹೆಚ್ಚು ಜನ ಯಾರಪ್ಪ ಅಂದ್ರೆ ರೈತರು, ಅವ್ರ ಜೊತೆಗೆ ಹಿಂದುಳಿದವರು, ಜೊತೆಗೆ ದಲಿತರು, ಜೊತೆಗೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಆದಿವಾಸಿಗಳು ಮತ್ತು ಮೈನಾರಿಟೀಸ್, ಇವರೆಲ್ಲ ಒಂದಾಗಿ ಹೋರಾಟ ಮಾಡಬೇಕು, ತಿಳುವಳಿಕೆ ಬೆಳೆಸಬೇಕು ಅನ್ನೋದು ಇಲ್ಲಿ ಉದ್ದೇಶ. ಅದಕ್ಕೆ ಜಿಲ್ಲೆಯ ನಮ್ಮ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಅಂತ ಜೊಲ್ಲೆಯವರು ಮತ್ತು ಅವ್ರ ಜೊತೆಗೆ ಅವರು ಇದನ್ನು ಈಗ ಎಫೆಕ್ಸ್ ಬ್ಯಾಂಕ್ ತಂದಂತ ಏನು ನಮ್ಮ ಡಾಕ್ಯುಮೆಂಟ್ರಿ ಕೊಟ್ಟು ಹೇಳಿದ್ದಾರೆ. ದಯವಿಟ್ಟು ರೈತರಿಗೆ 1 ಲಕ್ಷ 1 ಎಕರೆ ಕೊಡುವಂಥ ಒಂದು ನಿರ್ಧಾರ ತೊಗೊಳ್ರಿ. ಅಂದಾಗ ನೀವು ನಿಜವಾಗಿ ಹೌದಪ್ಪ ರೈತ ಪರ ಇದ್ದಂಥವ್ರು. ಯಾಕೆ 40,000 ಮೇಲ್ಪಟ್ಟದ್ದು ಬೇಕಾದ್ರೆ ನೀವು ಒಂದು ಬಡ್ಡಿ ಹಚ್ಚಿರ ಪಾಪ ಅವ್ರಿಗೆ. ಯಾಕಂತಂದ್ರೆ ಬಡ್ಡಿ ಕಡಿಮೆ ಆಗ್ತಿಲ್ಲ ಬ್ಯಾಂಕಿಂದ ಹೊರಗೆ ಪಾಪ 3, 4, 5 ಗಂಟೆ ತರ್ತಾರೆ. ಶೋಷಕರ ವ್ಯವಸ್ಥೆ ಐತಿಲ್ಲ. ತಪ್ಪಿಸ್ಬೇಕಾದ್ರೆ ಜೊಲ್ಲೆಯವರು ಈ ದಿಶೆಯಲ್ಲಿ ರೈತರ ಪರವಾಗಿ ಚಿಂತನೆ ಮಾಡಲಿ, ಅವ್ರ ಜೊತೆ ಅವರು ಚಿಂತನೆ ಮಾಡಲಿ. ರೈತರಿಗೆ 1 ಎಕರೆಗೆ 1 ಲಕ್ಷ 40,000 ನೀವು ಏನು ಮಾಡ್ರಪ್ಪ ಅಂತಂದ್ರೆ ಬಡ್ಡಿ ಇಲ್ಲದಲ್ಲಿ ಶೂನ್ಯ ಬಡ್ಡಿ